ದೇಶಕ್ಕೆ ಗೊತ್ತಿದೆಯಲ್ಲಪ್ಪ ರಾಹುಲ್ ಗಾಂಧಿ ಅವ್ರು ಬರೋದು ಬರೀ ಕರ್ನಾಟಕಕ್ಕಲ್ಲ, ನಿಮ್ಗೆ ನಮಗಲ್ಲ, ದೇಶಕ್ಕೆ ಗೊತ್ತಿದೆಯಲ್ಲ. ಈಗ ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಹಾಕ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನ ಇವಾಗ ನಾವು ಹೇಳೋದನ್ನ ನಾವು ಮುಂಚೆ ಹೇಳಿದ್ರೆ ಇನ್ನು ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದ್ರೆ ಇದನ್ನ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರರುಗಳನ್ನ ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂತ ಮತಗಳನ್ನ ಮತ್ತೆ ಅವರ ವಿರೋಧಿ ಮತಗಳನ್ನ ತೆಗೆದಾಕ್ತಕ್ಕಂತ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೆ ಇದೆ ಯಾವ ಕಾರಣಕ್ಕೆ ಅದನ್ನ ತೆಗೆದಾಕಿದ್ದಾರೆ, ಮತ್ತೆ ಯಾವ್ದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿ ಅಂತವನ್ನೆಲ್ಲ ಡಿಲೀಟ್ ಮಾಡಿಸುವಂತ ಕೆಲಸನ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನ ಗೊಳಿಸ್ಲಿಕ್ಕೆ ಸಾಧ್ಯ. ರಿಲೀವ್ ಆಗಕ್ಕೆ ನಮ್ಗೆ ಸಂಬಳ ಕೊಡ್ತಾರೆ ಏನ್ರಿ ಅಲ್ಲಿ? ರಿಲೀವ್ ಇಲ್ಲ, ಯಾವ್ದು ಇಲ್ಲ. ನಾನು ಈಗಾಗಲೇ ನೆನ್ನೆ ಹೇಳಿದ್ದೇನೆ, ಬಹಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತೆ ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತೆ ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೆ ಬರ್ತಾರೆ ಎಲ್ಲ. ಅದು ಬಹಳ ಕಷ್ಟಕರವಾದಂತಹ ಇದು. ಅಂದ್ರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತೆ ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳು. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂತ ಜವಾಬ್ದಾರಿಯನ್ನ ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡಕ್ ಆಗುದಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.